ಇನ್ನು ಯತ್ನಾಳ್ ಉಚ್ಚಾಟನೆ ನಿರೀಕ್ಷಿತ ಅಂತ ಹೇಳಿದ್ದಾರೆ ಸಂಸದ ರಾಘವೇಂದ್ರ. ಶಾಸಕ ಯತ್ನಾಳ್ ಬಹಿರಂಗ ಹೇಳಿಕೆಗಳನ್ನ ನೀಡಿದ್ರು. ಮನೆಯ ಶಿಸ್ತು ಮೀರೋ ಎಲ್ಲಾ ನಾಯಕರಿಗೂ ಇದೊಂದು ಪಾಠ ಅಂತ ಹೇಳಿದ್ದಾರೆ ಸಂಸದ ರಾಘವೇಂದ್ರ. ಎರಡು ಮೂರು ಬಾರಿ ರಿಪೀಟ್ ಆಗಿದೆ. ಎಸ್ಪೆಷಲಿ ಗೌರವಂತ ಯತ್ನಾಳ್ ಜಿ ಬಗ್ಗೆ ನಿರೀಕ್ಷಿತ ಅಂತ ಅನಿಸುತ್ತಿದ್ದು ನೋಡಿದ್ರೆ ಇದು. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಆದಂಥ ಬಹಿರಂಗವಾದಂಥ ಚರ್ಚೆ ವಿಚಾರಗಳು ಎಲ್ಲದೂ ಕೂಡ ಗಮನಿಸೇ ಇದು ಹೈಕಮಾಂಡ್ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ. ಎಲ್ರಿಗೂ ಕೂಡ ನಮ್ಮೆಲ್ಲರೂ ಕೂಡ ಇದು ಪಾಠ. ಇದೊಂದು ಮನೆ ರೀತಿಯಲ್ಲಿ ಶಿಸ್ತನ್ನು ಮೀರಿದಾಗ ಪಕ್ಷದ ಒಂದು ಗೌರವವನ್ನು ಕಾಪಾಡಿಕೊಂಡು ಹೋಗುವಂಥ ಒಂದು ವಿಚಾರವನ್ನು ಕಣ್ಮುಂದಿಟ್ಕೊಂಡು ಎಲ್ಲರೂ ಕೂಡ ಗಮನಿಸಬೇಕಂತ ಒಂದು ವಿಚಾರ ಅಂತ ನಾನು ಹೇಳಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋದು ಸಂದರ್ಭನೇ ಅಲ್ಲ. ದುಃಖ ಪಡುವಂಥದ್ದು ವಿಚಾರ. ನಮ್ಮಲ್ಲಿರುವಂಥ ಒಬ್ಬ ಹಿರಿಯ ಮುಖಂಡರು ದೂರ ಸರಿತಾರೆ ಅನ್ನೋದೇ ನೋವು ನಮಗೆ. ಆದರೆ ಅನಿವಾರ್ಯ ಇವತ್ತು ಆ ಸ್ಥಿತಿ ಹೋಗಬಾರ್ದಿತ್ತು, ಹೋಗಿದೆ ಇವತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಯಾರು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋ ಸಂದರ್ಭ ಅಲ್ಲ. ಆ ಕೊರತೆಯನ್ನು ತುಂಬಿಸೋ ಕಡೆಗೆ ಏನು ಮಾಡಬೇಕು ಆ ದಿಕ್ಕಲ್ಲಿ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಇನ್ನು ಯತ್ನಾಳ್ ಉಚ್ಚಾಟನೆ ನಿರೀಕ್ಷಿತ ಅಂತ ಹೇಳಿದ್ದಾರೆ ಸಂಸದ ರಾಘವೇಂದ್ರ. ಶಾಸಕ ಯತ್ನಾಳ್ ಬಹಿರಂಗ ಹೇಳಿಕೆಗಳನ್ನ ನೀಡಿದ್ರು. ಮನೆಯ ಶಿಸ್ತು ಮೀರೋ ಎಲ್ಲಾ ನಾಯಕರಿಗೂ ಇದೊಂದು ಪಾಠ ಅಂತ ಹೇಳಿದ್ದಾರೆ ಸಂಸದ ರಾಘವೇಂದ್ರ. ಎರಡು ಮೂರು ಬಾರಿ ರಿಪೀಟ್ ಆಗಿದೆ. ಎಸ್ಪೆಷಲಿ ಗೌರವಂತ ಯತ್ನಾಳ್ ಜಿ ಬಗ್ಗೆ ನಿರೀಕ್ಷಿತ ಅಂತ ಅನಿಸುತ್ತಿದ್ದು ನೋಡಿದ್ರೆ ಇದು. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಆದಂಥ ಬಹಿರಂಗವಾದಂಥ ಚರ್ಚೆ ವಿಚಾರಗಳು ಎಲ್ಲದೂ ಕೂಡ ಗಮನಿಸೇ ಇದು ಹೈಕಮಾಂಡ್ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ. ಎಲ್ರಿಗೂ ಕೂಡ ನಮ್ಮೆಲ್ಲರೂ ಕೂಡ ಇದು ಪಾಠ. ಇದೊಂದು ಮನೆ ರೀತಿಯಲ್ಲಿ ಶಿಸ್ತನ್ನು ಮೀರಿದಾಗ ಪಕ್ಷದ ಒಂದು ಗೌರವವನ್ನು ಕಾಪಾಡಿಕೊಂಡು ಹೋಗುವಂಥ ಒಂದು ವಿಚಾರವನ್ನು ಕಣ್ಮುಂದಿಟ್ಕೊಂಡು ಎಲ್ಲರೂ ಕೂಡ ಗಮನಿಸಬೇಕಂತ ಒಂದು ವಿಚಾರ ಅಂತ ನಾನು ಹೇಳಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋದು ಸಂದರ್ಭನೇ ಅಲ್ಲ. ದುಃಖ ಪಡುವಂಥದ್ದು ವಿಚಾರ. ನಮ್ಮಲ್ಲಿರುವಂಥ ಒಬ್ಬ ಹಿರಿಯ ಮುಖಂಡರು ದೂರ ಸರಿತಾರೆ ಅನ್ನೋದೇ ನೋವು ನಮಗೆ. ಆದರೆ ಅನಿವಾರ್ಯ ಇವತ್ತು ಆ ಸ್ಥಿತಿ ಹೋಗಬಾರ್ದಿತ್ತು, ಹೋಗಿದೆ ಇವತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ಯಾರು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋ ಸಂದರ್ಭ ಅಲ್ಲ. ಆ ಕೊರತೆಯನ್ನು ತುಂಬಿಸೋ ಕಡೆಗೆ ಏನು ಮಾಡಬೇಕು ಆ ದಿಕ್ಕಲ್ಲಿ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.